ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಬೆಳಗ್ಗೆ ಎಂಟರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಪುಳಿಯೋಗರೆ ಮಾಡೋಣ ಅಂತ ಪುಳಿಯೋಗರೆ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬೆಳ್ಳುಳ್ಳಿ ಎಲ್ಲ ನನಗೆ ಚಿಚ್ಕೊಂಡು ಇವಾಗ ಒಗ್ಗರಣೆ ಹಾಕಿದ್ದೀನಿ. ಯಾಕೋ ಬೇಜಾರು, ಬೆಳಗ್ಗೆ ಏನೂ ಮಾಡೇ ಇಲ್ಲ. ಮನೆ ಕಸ ಗುಡಿಸ್ಬಿಟ್ಟು ಸುಮ್ಮನೆ ಹಾಗೆ ಬೆಡ್ ಮೇಲೆ ಹೋಗಿ ಮಲಗಿದ್ದೆ. ಸೊ ಆಗತ್ತೆ ಅವ್ರಿಗೆ ಟೈಮ್ ಆಯಿತು. ಟೈಮ್ ಬಂದು ಆಲ್ರೆಡಿ 9 ಗಂಟೆ ಆಗಿಬಿಟ್ಟಿದೆ. ಸೊ ಇವಾಗ ನಾವು ಬಂದು ಏನು ಓಟ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಇವ್ರಿಗೆ ಬಾಕ್ಸ್ ಬೇಕಂತ, ಇಲ್ಲಿ ಆಫೀಸ್ಗೆ ಹೋಗ್ತೀನಿ ನಾನು ಅಂತಂದರು. ಹಾಗಾಗಿ ಅವ್ರಿಗೆ ಮಾಡಿಕೊಡೋಣ, ಪುಳಿಯೋಗರೆ ಮಧ್ಯಾಹ್ನಕ್ಕೆ ಮಾಡಿಕೊಡೋಣ, ಇವಾಗ ಓಟ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ಡಯಟ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಹಾಗಾಗಿ ಓಟ್ಸ್ ಎಲ್ಲ ಫಸ್ಟು ಮಾರ್ಕೆಟ್ಗೆ ಹೋದಾಗ ತಂದಿದ್ವಿ, ಡಿ ಮಾರ್ಟಲ್ಲಿ ಹೋದಾಗ. ಸೊ ಬನ್ನಿ ಫ್ರೆಂಡ್ಸ್, ಈ ಥರ ಪುಳಿಯೋಗರೆಗೆ ಬೆಳ್ಳುಳ್ಳಿ ಜೊತೆ ಈರುಳ್ಳಿ ಹಾಕಿ ಮಾಡೋದು ಅಂದರೆ ನಮ್ಮ ಸ್ವಾಗತಕ್ಕೆ ತುಂಬಾ ಇಷ್ಟ. ಈರುಳ್ಳಿ ಹಾಕು ಅಂತಾರೆ, ಅವ್ರಿಗಿಷ್ಟ ಫ್ಲೇವರ್ ಅಂತ, ಅಂದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ಫುಲ್ಲು ಅದನ್ನು ಒಂದು ರೇಂಜಿಗೆ ಫುಲ್ಲು ಫ್ರೈ ಮಾಡ್ತೀನಿ. ಆಮೇಲಿಂದ ಹುಳಿ ಹುಯ್ತೀನಿ. ಆಲ್ರೆಡಿ ಹುಳಿ ರೆಡಿಯಾಗಿದೆ. ಇನ್ನೊಂದು 5 ನಿಮಿಷ ಬ್ರೌನ್ ಆದಮೇಲೆ ಹುಳಿ ಹಾಕ್ಬಿಟ್ಟು ಇದರಲ್ಲಿ ಸ್ವಲ್ಪ ಎಷ್ಟು ಬೇಕಷ್ಟು MTR ತಂದಿದ್ದಾರೆ. ಚೆನ್ನಾಗಿರುತ್ತೆ MTR ಪುಳಿಯೋಗರೆ ಆ್ಯಕ್ಚುಲಿ. ಸೊ ಬನ್ನಿ ಮಾಡೋಣ. ಇದನ್ನು ಬಂದು ನಾನು ಓಟ್ಸ್ ಮಾಡೋಣ ಅಂತ ಅಂದ್ಬಿಟ್ಟು, ಆಲ್ರೆಡಿ ಟೈಮ್ ಆಗಿದೆ, ಓಟ್ಸ್ ಮಾಡೋಣ ಅಂದ್ಬಿಟ್ಟು ನೀರಿಟ್ಟಿದ್ದೀನಿ. ಇನ್ನೇನು ಎಕ್ಸ್ಟ್ರಾ ತರಕಾರಿನ ಹಾಕಲ್ಲ, ನಾರ್ಮಲ್ ಓಟ್ಸ್ ಹಾಕ್ಬಿಟ್ಟೆ ತಿರುಗ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು 9 ಗಂಟೆ ಆಗಿದೆ. ನಾನು ಆಫೀಸ್ಗೆ ಹೋಗ್ಬೇಕು, ಬಟ್ ಇನ್ನೂ ತಿಂಡಿ ರೆಡಿ ಆಗಿಲ್ಲ. ಜಸ್ಟ್ ಲೆಫ್ಟ್ ಸೈಡ್ ಪುಳಿಯೋಗರೆ, ರೈಟ್ ಸೈಡ್ ಇವತ್ತಿಂದ ನಾವು ಓಟ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಡಯಟ್ 30 ಡೇಸ್ ಚಾಲೆಂಜ್ ಡಯಟ್ ಇದು. ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬಟ್ ಇನ್ನೂ ನಮಗೆ ಏನೂ ರೆಡಿ ಮಾಡಿಕೊಟ್ಟಿಲ್ಲ. ಇನ್ನೂ ಏನೇನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಎಷ್ಟೊತ್ತಾಗುತ್ತೆ ನಿನ್ನ? ಟೈಮ್ ಆಯ್ತಲ್ಲ, ಆಫೀಸ್ಗೆ ಹೋಗೋದು ಬೇಡವಾ? ಖಾರದ ಪುಡಿ ಹಾಕಕ್ಕೆ ಹೋಗಿದ್ದೆ. ಓಕೆ, ಡೀಲ್. ಮೆಲ್ಲೆ ಬೀಳುತ್ತೆ ಅಂತ ಹೇಳಿದ್ದೀನಿ ತಾನೆ. ಫ್ರೆಂಡ್ಸ್, ಇವತ್ತಿನ ನಾವು 30 ಡೇಸ್ ಚಾಲೆಂಜ್ ಮಾಡ್ತಾ ಇದ್ದೀವಿ, ಡಯಟ್ ಮಾಡ್ತಾ ಇದ್ದೀವಿ. ನೋಡೋಣ ಎಷ್ಟು ಸಣ್ಣ ಆಗುತ್ತೆ ಅಂತ. ಇನ್ಮೇಲಿಂದ ನಾವು ಏನೋ ತಿನ್ನಲ್ಲ, ಆಚೆ ಫುಡ್ಡು ತಿಂದರೆ ನಾನು ಒಂಚೂರು ತಿನ್ಬೋದು, ತರಿಸ್ಕೊಂಡು ನಂಗೆ ಹಂಗೆ ತಿನ್ನೋಕ್ಕಾಗಲ್ಲ. ಬನ್ನಿ ಮಾಡೋಣ ಚಾಲೆಂಜ್. ಫ್ರೆಂಡ್ಸ್, 2-3 ಬಾಣಲಿ ತಗೋಬೇಕು ಫ್ರೆಂಡ್, ನಮಗೆ ಅವಶ್ಯಕತೆ ಇದೆ. ಇದು ಒಂದರಲ್ಲೇ ಎಲ್ಲನೂ ಮಾಡೋಕ್ಕಾಗಲ್ಲ. ಇದನ್ನು ಹುಳಿ ಮಾಡೋಕ್ಕೆ ಇಟ್ಕೋಬೇಕು. ಇನ್ನು ಮೆಕ್ಕಿದ್ದಕ್ಕೆಲ್ಲ ಬೇರೆ ತೊಗೋಬೇಕು ಸ್ಟೀಲ್ ಬಾಣಲಿನ. ಇದು ಬಂದು ಏನಂತಾರೆ ಗೊತ್ತಿಲ್ಲ, ಫೈಬರಲ್ಲ, ಬಾಣಲಿನೇ, ಬಟ್ ಚೆನ್ನಾಗಿದೆ, ಕುಕ್ಕರ್ ಟೈಪು. ಆ್ಯಂಡ್ ಇಲ್ಲಿ ನಮ್ಮಿಬ್ರಿಗೆ ಆಗೋಷ್ಟು ತುಂಬ ದಿನ ಆಯಿತು. ನಮ್ಮ ಅಣ್ಣಂಗೆ ಮಾಡಿಕೊಡ್ತಿದ್ದೆ ಅಲ್ಲಿ ಬೆಂಗಳೂರಲ್ಲಿದ್ದಾಗ. ಇವಾಗ ನಾವು ಮಾಡ್ಕೊತಾ ಇದ್ದೀವಿ. ಇವ್ರು ಬೇಡ, ಏನು ಉಪ್ಪು ಖಾರ ಅಂದರು, ಬಟ್ ತಿನ್ನೋಕ್ಕಾಗಲ್ಲ. ಉಪ್ಪು ಖಾರ ಹಾಕಿದ್ರೆ ಏನಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಖಾರದ ಪುಡಿ ಹಾಕಿದ್ದೀನಿ. ಅದಕ್ಕೆ ಕಲರ್ ಚೇಂಜ್ ಆಗಿದೆ. ಆ್ಯಂಡ್ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಅವ್ರು ಹೊರಟರು. ನನಗಂತೂ ಬಟ್ಟೆ ರಾಶಿ ಇದೆ, ತೋರಿಸ್ತೀನಿ ಬನ್ನಿ ಬಟ್ಟೆಗಳನ್ನ ನೋಡಿ. ಇಷ್ಟು ಬಟ್ಟೆ ಇವಾಗ ಒಗಿಬೇಕು. ಇವೇನು ನೆನೆಸಿ ಒಗೆಯೋ ಥರ ಏನಿಲ್ಲ, ಹಾಗೆಯೇ ಒಗಿಬೇಕು. ಬಟ್ ಇನ್ನೂ ಅಲ್ಲೆಲ್ಲ ಕೆಳಗಡೆ ಎಲ್ಲ ಜಾಸ್ತಿ ಇದೆ. ಅಲ್ಲಿ ಬಟ್ಟೆ ಅಷ್ಟೊಂದು ಐತಲ್ಲ, ನೆನೆ ಒಕ್ಕೊಡ್ಲಿಲ್ವಲ್ಲ. ಅವ್ರು ಒಕ್ಕೊಡ್ತೀನಿ ಅಂದರು ಫ್ರೆಂಡ್ಸ್. ನಾನೇನೆ ಬೇಡ, ನಾನೇ ಒಗಿತೀನಿ ಅಂದೆ. ಬಟ್ ನೋಡೋಣ, ಸಂಜೆ ಬೇಗ ಬಂದರೆ. ಬೇಗ ಬನ್ನಿ ಬಟ್ಟೆ ಒಗೆಯೋಣ, ಬೇಗ ಬನ್ನಿ ಬಟ್ಟೆ ಒಗೆಯೋಣ. ಫ್ರೆಂಡ್ಸ್, ನಮ್ಮ ರೂಮ್ ತುಂಬ ಅಂತೂ ಇದೆ, ಬರೀ ಇದೆ ಹೇಳ್ತೀನಲ್ಲ ಅನ್ಕೊಬಿಡಿ. ನೋಡಿ, ಅಲ್ಲೊಂದು ಚೋಟ ಹಾಸಿಗೆ ಬಿಟ್ಕೊಂಡೋಗ್ಬಿಟ್ರೆ ಇಲ್ಲಿ ಬಾಗಿಲು ಕೂಡ ಹಾಕೋಕ್ಕಾಗಲ್ಲ, ಇದರಿಂದ ಎಕ್ಸ್ಟ್ರಾ ಇದೆ. ಚೇರ್ ಕಲರಾ? ಏನೋ ಯಾವ ಶರ್ಟ್ ತೊಗೊಂಡ್ರು ನಮ್ಮ ಸ್ವಾಗತಕ್ಕೆ ಚೇರಿಂದ ದೋಷ ಇದೆ ಫ್ರೆಂಡ್ಸ್. ಚೇರ್ಗೆ ಕಲರ್ ಶರ್ಟ್ಗೆ ಕಲರ್ ಅಂಟ್ಕೊಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇವರು ನಾನು ಎಷ್ಟು ಎಲ್ಲನೂ ಎತ್ತಿ ಗುಡಿಸಿ ಎಲ್ಲನೂ ಮಾಡಿರಿ, ಎಲ್ಲನೂ ಹಿಂಗೆ ಬಿಸಾಕ್ತಾರೆ. ಇಲ್ಲೆಲ್ಲ ಏನಿದು ಅವೆಲ್ಲ ತೆಗ್ದಿರಿಸಿ, ದಿಮ್ಮ ಮಾತ್ರ ಪಿಲ್ಲೋ ಮಾತ್ರ ಇಡಿಸಿ, ಅದೆಲ್ಲ ತೆಗ್ದಿರಿಸಿ. ಫ್ರೆಂಡ್ಸ್, ನಾನಿನ್ನೂ ಫ್ರೆಶ್ ಅಪ್ ಆಗಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಎಷ್ಟು ಸಲ ಹೇಳ್ತೀನಿ ಗೊತ್ತಾ, ಏನು ಪಾತ್ರೆನ ಕುಟ್ಟಬೇಡಿ ಅಂತ. ಪುನಃ ಪಟ ಅಂತ ತಟ್ಟೆನೇ ಕುಟ್ತವ್ರೆ. ಓಟ್ಸ್ ಹಾಕ್ಕೊಟ್ಟಿದ್ದೀನಿ, ಸ್ವಲ್ಪನೇ ಹಾಕ್ಕೊಟ್ಟಿದ್ದೀನಿ, ತಿನ್ನಿ ಫಸ್ಟು ನೋಡಿ ಟೇಸ್ಟ್ ಅಂತ. ನಮ್ಮ ಸನ್ನಿಧಿ ಆಲ್ರೆಡಿ 9:15ಗೆ ವೈಟ್ ಹಾಕ್ಕೊಂಡು ನಾಮ ಹಾಕ್ಕೊಂಡು ನೋಡಿ ಫ್ರೆಶ್ ಅಪ್ ಆಗಿ ಬಂದಿದ್ದಾಳೆ. ಹೆಂಗೈತೆ ಕೇಳೋಣ ಇರಿ ಫ್ರೆಂಡ್ ಟೇಸ್ಟ್ ಫಸ್ಟ್. ಅದಕ್ಕೆ ಉಪ್ಪು ಖಾರ ಹಾಕಿರೋದಿಲ್ಲ ಅಂದರೆ ಇನ್ನೂ ತಿನ್ನೋಕ್ಕಾಗ್ತಿರ್ಲಿಲ್ಲ. ಏನು ಉಪ್ಪು ಜಾಸ್ತಿ ಆಯಿತಾ? ಹಾಕಿರೋದೇ ಒಂದು ಚಿಟಿಕೆ ಉಪ್ಪು. ಒಂದು ನಿಮಿಷ ಫ್ರೆಂಡ್ಸ್, ನಾನು ಟೇಸ್ಟ್ ನೋಡ್ತೀನಿ.
ಉಪ್ಪು ಜಾಸ್ತಿ ಆಗಿದೆ, ಖಾರನೂ ಜಾಸ್ತಿ ಆಗಿದೆ. ಫ್ರೆಂಡ್ಸ್, ಓಟ್ಸ್ ವೆಂಟ್ ರಾಂಗ್ ಆಗ್ಬಿಡ್ತು. ಅಯ್ಯೋ, ಅಂದರೆ ಓಟ್ಸ್ಗೆ ಖಾರ ಹಾಕ್ಬಿಟ್ಟು ಅವ್ರು ಖಾರ ತಿನ್ನಲ್ಲ. ಫಸ್ಟ್ ಆಫ್ ಆಲು ಪುಳಿಯೋಗರೆನೇ ಕಳಿಸ್ಕೊಂಡು ಫಸ್ಟ್ ದಿನವೇ ಡಯಟ್ ಹಾಳು ಬಿದ್ದೋಯ್ತು. ಬಟ್ ನಾನು ಆ ಖಾರ ಮಾಡಿರೋ ಓಟ್ಸ್ನೇ ನಾನು ತಿಂತೀನಿ, ವೇಸ್ಟ್ ಆಗಕ್ಕೆ ಕೊಡಲ್ಲ. ಬಿಕಾಸ್ ದುಡ್ಡು ಕೊಟ್ಟಿದ್ದೀನಿ ಅದಕ್ಕೆ. ಇವ್ರಿಗೆ ಫ್ರೆಂಡ್ಸ್, ಇವರು ಗಾರ್ಬೇಜ್ ರೆಡಿ ಮಾಡ್ಕೋತಾ ಇದ್ದಾರೆ ಡಸ್ಟ್ಬಿನಲ್ಲಿ ಇದ್ದಿದ್ದು. ಆ್ಯಂಡ್ ಇವಾಗ ನಂಗೆ ಹೆಂಗೆ ಫೀಲ್ ಆಗ್ತೈತೆ ಅಂದರೆ ನಮ್ಮ ಕುರ್ತುಗೆ ಬಾಕ್ಸ್ ಕಟ್ಟಂಗೆ ಫೀಲ್ ಆಗ್ತೈತೆ. ಸ್ನ್ಯಾಕ್ಸು ಮತ್ತು ಪುಳಿಯೋಗರೆ ಇಷ್ಟು ಹಾಕಿದ್ದೀನಿ. ನೆಕ್ಸ್ಟ್ ಟೈಮಿಂದ ಸೌತೆಕಾಯಿ ಈ ಥರ ಎಲ್ಲ ತಂದಿರಿಸ್ಕೊಂಡು ಅವ್ರಿಗೆ ಹಾಕಬೇಕು. ಸೊ ನನ್ನ ಕೃತನ ಕಳಿಸೋ ಥರನೇ ಫೀಲ್ ಆಗ್ತಿದೆ. ಲಂಚ್ ಬಾಕ್ಸು ಸ್ನ್ಯಾಕ್ಸ್ ಎಲ್ಲನೂ ಪ್ಯಾಕ್ ಮಾಡಿ ಹಾಕಿರೋ ಥರನೇ. ಬನ್ನಿ, ಇವಾಗ ಇವ್ರು ಹೊರಟರು, ಬೇಜಾರಾಗುತ್ತೆ. 2 ದಿನದಿಂದ ಇದ್ರ ಜೊತೆಯಲ್ಲಿ. ಇವಾಗ ಕೆಲ್ಸಕ್ಕೆ ಹೋಗ್ತವ್ರು, ಆಲ್ರೆಡಿ ರೆಡಿ ಆಗಿದ್ದಾರೆ, ಯೂನಿಫಾರ್ಮ್ ಹಾಕ್ಕೊಂಡು ಓಡಾಡ್ತಿದ್ದಾರೆ. ಏನೇನು ತಗೋತಿದ್ದಾರೋ ಗೊತ್ತಿಲ್ಲ. ಬೇಡ ಅಂದರೂ ಖಾರ ಆಗಿರೋ ಓಟ್ಸ್ನೇ ತಿಂತವಳೆ. ಬೇರೆದು ಮಾಡ್ಕೊಳ್ಳಿ ಅಂತಂದ್ರು ಅವಳಿಗೆ ಆಗ್ತಲ್ಲ. ಅವಳಿಗೆ ಅಷ್ಟು ಹಠ ಮಾಡ್ಕೊಂಡು ಅದನ್ನೇ ತಿಂತೀನಿ ಅಂತ ಕೂತವಳೆ. ಸೈಡ್ಗೆಲ್ಲ ಒಂಚೂರು ಪುಳಿಯೋಗರೆ ಹೊಡೆದ ಪುಳಿಯೋಗರನ್ನ ತಿಂತ ಕೂತವಳೆ. ಎಷ್ಟು ಹೇಳೋದೊಳಗೆ ಏನಂತ ಹೇಳ್ಬೇಕು ನನಗೆ ಗೊತ್ತಾಗ್ತದೆ. ಖಾರ ಹಂಗಾರೆ ಖಾರ ಹಾಕ್ತಾನೆ ಖಾರ ಅಂತ ಅಂದ ನಾನು. ಅದಕ್ಕೀಗ ಬೇರೆ ಏನಾರು ಮಾಡ್ಕೊಂಡು ತಿನ್ಬೇಕು ತಾನೆ. ನಾನು ಗುದ್ಬಿಡ್ತೀನಿ ಕಣ. ಈಗ ಕರೆಕ್ಟಾಗಿ ಅಡುಗೆ ಮಾಡ್ಕೊಂಡು ತಿನ್ನು ಮನೆ ಒಳಗೆ. ಫ್ರೆಂಡ್ಸ್, ಟೈಮ್ ಬಂದು 12:10 ಬಟ್ಟೆ ಎಲ್ಲನೂ ಒಗೆದೆ. ಸಾಕಾಯ್ತು. ಅವ್ರು ಹೋಗಿ 1 ಅವರ್ ರೆಸ್ಟ್ ಮಾಡಿ ಹಂಗೇನೆ ಇವಾಗ ಬಟ್ಟೆನ ಒಗೆದೆ ಬಂದಮೇಲೆ ಒಗೆಯೋಣ ಅಂತ ಹೇಳಿದರು ಸ್ವಾಗತ್ ಅವರು. ಬಟ್ ಬೇಡ, ಪಾಪ ಸಾಕಾಗಿ ಬಂದಿರ್ತಾರೆ, ಪುನಃ ಅವ್ರ ಹತ್ರ ಏನು ಅಂದ್ಬಿಟ್ಟು ನಾನೇ ಒಗೆದೆ. ಸಾಕಾಯಿತು ಫ್ರೆಂಡ್ಸ್. ಅವ್ರ ಜೀನ್ಸ್ ಪ್ಯಾಂಟ್ಗಳಂತೂ ಯಬ್ಬಾ ಉಜ್ಜೋಕ್ಕಾಗಲ್ಲ. ಫುಲ್ ಖಾಲಿ ಇದೆ. ಬಿಸಿಲು ಮಾತ್ರ ಫುಲ್ಲು ರಾಚ್ತೈತೆ. ಬನ್ನಿ ಬಟ್ಟೆ ಒಣಗಾಕೋಣ. ಫ್ರೆಂಡ್ಸ್, ಬರೀ ಕಾಲಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಸುಡ್ತೈತೆ. ಅದಕ್ಕೆ ಕಾಲೆತ್ತಿ ಆ ಥರ ಮಾಡ್ತಾಯಿದ್ದೀನಿ. ನೋಡಿ, ಬಟ್ಟೆ ಎಲ್ಲ ಒಣಗಾಕಿದ್ದೀನಿ. ಇನ್ನು ಬಟ್ಟೆ ಪ್ಯಾಂಟ್ಗಳಿದ್ದಾವೆ, ಅದನ್ನು ನಮ್ಮ ಮನೆ ಹತ್ರ ಹಾಕಬೇಕು. ಇದನ್ನು ನಾವು ರೋಪ್ ಕಟ್ಕೊಂಡಿದ್ದೀವಿ. ಈ ಥರ 2 ಸಾಕು. ಇಷ್ಟು ಈ ಸಲ ನಾನು ಎಕ್ಸ್ಟ್ರಾ ಬಟ್ಟೆಗಳು ಬಿದ್ದಿದ್ದು. ಏನಕ್ಕೆ ಅಂತಂದರೆ ಅವರು 1 ಟೈಮ್ 2 ಟೈಮ್ ಯೂಸ್ ಮಾಡಿರೋ ಪ್ಯಾಂಟ್ಗಳೆಲ್ಲ ಹಾಕ್ಬಿಟ್ರು, ಅದಕ್ಕೆ ಹಿಂಸೆ ಆಯಿತು. ಆ್ಯಂಡ್ ನಾವು ಡೈಲಿ ಆಗೋ ಬಟ್ಟೆಗಳೆಲ್ಲ ಅವಾಗವಾಗೆ ಹೊಡ್ಕೊಂಡ್ರೆ ಇಷ್ಟೊಂದು ಆಗಲ್ಲ. ಫ್ರೆಂಡ್ಸ್, ಫೈನಲಿ ನಮ್ಮ ಸನ್ನಿಧಿ ಇದ್ದಾಳಲ್ಲ, ಬ್ಲಾಗಲ್ಲೆಲ್ಲ ಬರ್ತಿರ್ತಾಳಲ್ಲ, ಅವಳು ತಂದು ಕೊಟ್ಲು ಕಡ್ಡಿನ. ಆ್ಯಕ್ಚುಲಿ ನೀವು ಹೇಳಿದ್ರಿ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಅದು ನೋಡಿ ಅಲ್ಲೇ ಇದೆ 2 ಕಾಣ್ತಾ ಇಲ್ಲ. ನನಗೆ ಗೊತ್ತಿರಲಿಲ್ಲ ಆ ಥರ ಎಲೆಕ್ಟ್ರಿಕ್ ಐಟಮ್ನ ಒಂದ್ರ ಮೇಲೆ ಒಂದು ಇಡೋಂಗಿಲ್ಲ ಅಂತ. ಅದು ನನ್ನ ಐಡಿಯಾ ಅಲ್ಲ, ಸ್ವಾಗತ್ ಅವರ ಐಡಿಯಾ. ಸದ್ಯಕ್ಕೆ ಕಡ್ಡಿ ಇಲ್ಲ ಅಂದ್ಬಿಟ್ಟು ಕೆಟ್ಟೋಗಿರೋ ಹೀಟರ್ನ ಹಾಕ್ಕೊಂಡಿದ್ರು. ಸೊ ಕಡ್ಡಿ ತಂದು ಕೊಟ್ಟರು. ಇವಾಗ ಕಡ್ಡಿ ಇಟ್ಟಿದ್ದೀನಿ. ಬಟ್ ಅದ್ರ ವೆಯ್ಟ್ ತಡೆಯುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಚೆಕ್ ಮಾಡಿದ್ರು ಬೆಳಗ್ಗೆ. ಫ್ರೆಂಡ್ಸ್, ನೆನ್ನೆ ಜೋಳ ತಂದವನ್ನ ಕಾರಿಂದ ಎತ್ಕೊಂಡೇ ಇರಲಿಲ್ಲ. ಇವಾಗ ಡ್ಯೂಟಿ ಮುಗಿಸ್ಕೊಬಂದು ಇವರು ಕೆಳಗೆ ಕವರ್ ತೊಗೊಬಂದರು, ತೊಗೊಂಡು ಹೋಗ್ತಾಯಿದ್ದೀನಿ. ಫುಲ್ ಎಲ್ಲ ಕಟ್ಟಿಂಗ್ ಮಾಡಿಸ್ಕೊಂಬಂದಿದ್ದಾರೆ. ಹೀಟ್ರಿಗೆ ಹಾಕಿದ್ದೀನಿ. ಆ್ಯಂಡ್ ಇದೇನು ಹಳೆ ರೂಮ್ಗೆ ಹೋಗಿದ್ರಂತೆ. ಇದು ಹಳೆ ರೂಮಲ್ಲಿ ಶೂ ಇದ್ದು ಅಂದ್ಬಿಟ್ಟು ಶೂ ಎತ್ಕೊಂಬಂದಿದ್ದಾರೆ. ಜೋಳ ಅಂತ ಒಂದು 20 ಮೇಲೆ ಇದೆ ಅನ್ಬೋದಾ ಅಂತ ಹೇಳ್ಬೋದು. ಇದು ಏನು ಮಾಡೋದೋ ಗೊತ್ತಿಲ್ಲ. ಏನಾದರೂ ಮಾಡ್ಬೋದಾ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಗುಡ್ ಮಾರ್ನಿಂಗ್ ಮೂಡಲ್ಲೇ ಇದ್ದೀನಿ. ಬೆಳಗ್ಗೆಯಿಂದ ಆ್ಯಕ್ಟಿವ್ ಇಲ್ಲ. ಸ್ವಾಗತ್ ಬಂದರು ಅಲ್ವಾ, ಇವಾಗ ಆ್ಯಕ್ಟಿವ್ ಆದೆ. ಆ್ಯಕ್ಚುಲಿ ಅವ್ರು ನನಗೆ ಏನೇನು ತಂದಿದ್ದಾರೆ ಗೊತ್ತಾ ನನಗೋಸ್ಕರ. ಬನ್ನಿ, ಸ್ಪೆಷಲ್ ಶೇಂಗಾ ಹೋಳಿಗೆ ತಂದಿದ್ದಾರೆ. ಇದನ್ನು ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನೋಡಿ, ಹೋಳಿಗೆ ತಂದಿದ್ದಾರೆ. ಇಷ್ಟಕ್ಕೆ ಎಷ್ಟು ಅಂತ ಗೊತ್ತಿಲ್ಲ. ಮತ್ತು ಕ್ರೀಮ್ ಬನ್ ತಂದಿದ್ದಾರೆ. ಕ್ರೀಮ್ ಬನ್ ತೋರಿಸ್ತೀನಿ ರೀ. ಸ್ವಾಗತ್ ಅವ್ರಿಗೆ ಕ್ರೀಮ್ ಬನ್ ಅಂದರೆ ಇಷ್ಟ. ಸೊ ನನಗೂ ರೂಢಿ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ಲ ಕ್ರೀಮ್ ಬನ್ನು. ಆ್ಯಂಡ್ ಜೋಳ ತಂದಿದ್ದೀವಿ. ಇದನ್ನು ಏನೋ ಫ್ರೈ ಮಾಡ್ತಾರಂತೆ ಸಂಜೆಗೆ. ಸ್ವಾಗತ್ ಅವರು ಮಾಡಲಿ, ಅವರು ನೋಡೋಣ. ನಾನು ಪಾಸ್ತಾ ಮಾಡೋಣ ಅಂದ್ಬಿಟ್ಟು ಪಾಸ್ತಾ ತಂದಿದ್ವಿ, ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಒಂದು ಟೇಸ್ಟ್ ನೋಡ್ಬೇಕು ಅನ್ನಿಸ್ತೈತೆ. ಶೇಂಗಾ ಹೋಳಿಗೆ ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಇದ್ದಾಗಲೂ ಕೂಡ ನಮ್ಮ ಹುಡುಗ ಅಲ್ಲಿಂದ ತರ್ತಾಯಿದ್ರು. ಫ್ರೆಂಡ್ಸ್, ಬೆಂಗಳೂರಲ್ಲಿದ್ದಾಗಲೂ ಕೂಡ ಸ್ವಾಗತ್ ಅವರು ಹುಬ್ಳಿಯಿಂದ ನನಗೋಸ್ಕರ ಶೇಂಗಾ ಹೋಳಿಗೆ ತರ್ತಾಯಿದ್ರು. ಜಾಸ್ತಿ ತರ್ತಾಯಿದ್ರು. ನಾನು ಆಫೀಸ್ಗೆಲ್ಲ ತೊಗೊಂಡು ಹೋಗ್ತಾಯಿದ್ದೆ. ಬಟ್ ಅದು ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಎಕ್ಸಾಂಪಲ್ ನಮ್ಮ ದೊಡ್ಡಮ್ಮಗೂ ಕೂಡ ಶೇಂಗಾ ಹೋಳಿಗೆ ಒಂದೂ ತಿಂದಿರಲಿಲ್ಲ ಫ್ರೆಂಡ್ಸ್. ಸ್ವಾಗತ್ ಅವ್ರು ತಂದವರೆ ಒಂದು ತಿನ್ನು ಅಂದರೆ ಒಂದೂ ತಿಂದಿರಲಿಲ್ಲ ಈ ಹೋಳಿಗೆನ. ನಾನು ಆಫೀಸಿಗೆ ತೊಗೊಂಡೋಗಿದ್ದೆ, ಅಲ್ಲೆಲ್ಲ ತುಂಬ ಇಷ್ಟಪಟ್ಟಿದ್ರು. ನೋಡಿ, ಇದಕ್ಕೆ ಇವಾಗ ಒಂದು ತುಪ್ಪ ಹಾಕ್ಕೊಂಡು ತಿಂತೀನಿ. ಘಮ ಅಂತ ಬರ್ತಾಯಿದೆ. ಇದಕ್ಕೆ ಆ್ಯಕ್ಚುಲಿ ಇವರು ನಂದಿನಿ ತುಪ್ಪ ಇಷ್ಟ ನನಗೆ. ನಂದಿನಿ ತುಪ್ಪ ತಂದಿಲ್ಲ ಫ್ರೆಂಡ್ಸ್. ಇವರು ಯಾವ್ದು ತಂದಿದ್ದಾರೆ ಗೊತ್ತಾ? ಗೋಪಿ. ಯಾವುದೋ ಗೋಪಿನ
ಗೋಬಿ ದೇಸಿ ಕೌ ತಂದಿದ್ದಾರೆ. ಇದನ್ನ ಹಾಕೊಂಡು ಇವಾಗ ತಿಂತೀನಿ. ಟೇಸ್ಟ್ ಹೇಳ್ತೀನಿ ಹಾಗೇನಿ. ಎಲ್ಲ ನೀಟಾಗಿ ಹಚ್ಚಿದ್ದೀನಿ. ಯಾಕೆ ಅಂದರೆ ಇದನ್ನು ಮುರ್ಕೊಂಡು ತಿನ್ನಲ್ಲ ಆ್ಯಕ್ಚುಲಿ. ಫೌಲ್ಡ್ ಮಾಡಿಬಿಟ್ಟು ಸಕ್ಕತ್ತಾಗಿದೆ ಫ್ರೆಂಡ್. ಆ್ಯಕ್ಚುಲಿ ನನಗೆ ಇಲ್ಲಿ ಅಲ್ಲಿಂದ ತರ್ತಿದ್ರು. ನಂಗೆ ಅವಾಗಿಂದನೂ ಅಭ್ಯಾಸ, ಮದುವೆ ಆದಮೇಲೂ ತಂದಿದ್ರು. ಇದೇ ಅಲ್ಲ ಫೇಮಸ್ಸು ಶೇಂಗಾ ಹೋಳಿಗೆ. ನಮ್ಮ ಕಡೆ ಎಲ್ಲ ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಕಡಲೆಬೇಳೆ ಒಬ್ಬಟ್ಟು ಮಾಡ್ತೀವಿ. ಅಲ್ಲಿ ಜಾಸ್ತಿ ಮಾಡೋದೇ ಇದು. ಚೆನ್ನಾಗಿದೆ. ನಮ್ಮ ಹುಡುಗಂಗೂ ಹಾಕ್ಕೊಡ್ಬೇಕು. ಅವರು ಫ್ರೆಶ್ ಅಪ್ ಆಗೋಕೆ ಹೋಗಿದ್ದಾರೆ. ಫ್ರೆಂಡ್ಸ್, ಇವ್ರದ್ದು ಊಟದ ಪಾತ್ರೆ ಎಲ್ಲ ಇದ್ದಾವೆ. ನನಗೆ ಸಿಂಕಲ್ ಪಾತ್ರೆ ಇರೋದು ಕಂಡ್ರಾಗಲ್ಲ. ದೊಡ್ಡಮ್ಮ ನೋಡು, ಆ್ಯಕ್ಚುಲಿ ಅಲ್ಲಿ ಮಲ್ಕೊಳ್ಳುವಾಗ ನಾನು ಪಾತ್ರೆ ತೊಳಿತಾ ಇರ್ತೀನಿ. ನಮ್ಮ ದೊಡ್ಡಮ್ಮ ಎಷ್ಟು ಹೇಳಿದ್ರು ತೊಳಿತಾ ಇರಲ್ಲ, ನಂಗೆ ಆಗಲ್ಲ ಹೋಗ್ತಿದೆ. ಬಟ್ ಇಲ್ಲಿ ಪಾತ್ರೆ ತೊಳೆದೇ ಮಲ್ಕೊಳ್ಳೋದು. ಒಂದು ಪಾತ್ರೆ ಇದ್ರೂ ಬಿಡಲ್ಲ. ಇವಾಗ ಬಂದರು, ಜಸ್ಟ್ ಈಗ ತಾನೇ ಬಂದರು. ಅಂದರೂ ನಾನು ಆಲ್ರೆಡಿ ತೊಳಿತಾ ಇದ್ದೀನಿ ಸಿಂಕಲ್ ಪಾತ್ರೆ. ಯಾಕೆಂದರೆ ಚಿಕ್ಕ ಇದೆ. ಫಸ್ಟ್ ಆಫ್ ಆಲ್ ಅಡುಗೆ ಮನೆ ಚಿಕ್ಕ ಇದೆ. ಹಾಗಾಗಿ ಯಾಕೆಂದರೆ ಅಲ್ಲೇ ಸುಮ್ಮನೆ ನೊಣ ಮುಟ್ಟಿದೆ, ಸೊಳ್ಳೆ ಮುಟ್ಟಿದೆ. ನಂಗೆ ಒಂಥರ ಅಡುಗೆ ಮಾಡೋಕ್ಕಾಗಲಿ ಎಂತಕ್ಕಾಗಲಿ ಇಂಟ್ರೆಸ್ಟ್ ಬರಲ್ಲ. ಅದಕ್ಕೋಸ್ಕರ ನಾನು ತೊಳಿಲೇಬೇಕು. ಯಾವುದೋ ಆಲ್ರೆಡಿ ಬೇಗ ಬಂದಿದ್ದಾರೆ ಮನೆಗೆ. ಆಲ್ರೆಡಿ ಯಾವುದೋ ಝೂಮ್ ಆ್ಯಪಲ್ಲಿ ಮೀಟಿಂಗಿಗೆ ಜಾಯ್ನ್ ಆಗಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಬಟ್ ಬೇಗ ಬಂದಿದ್ದಾರೆ ಫ್ರೆಂಡ್ಸ್. ಎಷ್ಟು ಟೈಮ್ ಎಷ್ಟು ಅಂತ ಹೇಳಲ್ಲ, ಬಟ್ ಬೇಗ ಬಂದಿದ್ದಾರೆ. ನಾನು ಬೆಳಗ್ಗೆಯಿಂದ ನಿಜ ಆ್ಯಕ್ಟಿವ್ ಆಗಿ ಇರಲಿಲ್ಲ. ಇವ್ರು ಬಂದ ಮೇಲೆ ಆ್ಯಕ್ಟಿವ್ ಆಗಿದ್ದು ನಾನು. ಫ್ರೆಶ್ ಅಪ್ ಆಗಿದ್ದು ಈಗ ತಾನೇ. ನೋಡಿ ಫ್ರೆಶ್ ಆಗಿದೆ ಮುಖ ಎಲ್ಲ. ನಾನು ಫ್ರೆಶ್ ಆದೆ, ಅವ್ರು ಕಾಲ್ ಮಾಡಿದ್ರು. 7:30 ಅಂತ ಇಬ್ರದ್ದು ಮ್ಯಾಚ್ ಆಗ್ತೈತೆ ನೋಡಿ. ಡ್ರೆಸ್ಸು ಇದೇ ಅನ್ಸುತ್ತಲ್ಲ. ನಾವು ಇದಕ್ಕೆ ನಂಗೊಂಚೂರು ತಿನ್ನಿಸಿ, ಹಂಗೆ ಚೆನ್ನಾಗಿತ್ತು ಒಂಥರ. ಇವರು ಒಂಚೂರು ತುಪ್ಪ ಹಾಕಲ್ಲ ಗೈಸು, ತುಂಬ ತುಪ್ಪ ಹಾಕ್ತಾರೆ. ನಂಗೆ ಅದೇ ಆಗಲ್ಲ. ಸ್ವಲ್ಪ ತುಪ್ಪ ಹಾಕಬೇಕು. ಇವ್ರು ಜಾಸ್ತಿ ಹಾಕೋತಾರೆ, ಬರೀ ತುಪ್ಪ ಫ್ಲೇವರೇ ಹೊಡೆಯುತ್ತೆ. ಇವರು ಡಯಟ್ ಎಲ್ಲ ಹಾಳ್ಬಿಟ್ಟು ಗೈಸು. ನಾನು ಅವಾಗಲೇನೇ ಹೊಟ್ಟೆ ಸಿಗ್ತೈತೆ ಅಂತ ಕ್ರ್ಯಾಚಾಗಿ ಬಿಸ್ಕೆಟ್ ಬರುತ್ತೆ. ಇದು ಒಳ್ಳೇದು ಕಣೆ, ಪೀನಟ್ ಇದು ಒಳ್ಳೇದು. ಒಳ್ಳೇದಂತ ಪೀನಟ್ ಒಳ್ಳೆದ. ಫ್ರೆಂಡ್ಸ್, ಬೆಂಗಳೂರಲ್ಲಿ ಏನಕ್ಕೆ ತೊಳಿತಿರ್ಲಿಲ್ಲ ಅಂದರೆ ಅದಕ್ಕೂ ರೀಸನ್ ಇದೆ. ನಾನು ಕೆಲಸ ಮಾಡಿ ಬರ್ತಿದ್ದೆ ಅಲ್ವಾ, ಅದು ಜಾಸ್ತಿ ದೂರ ನಡೀತಾ ಇದೆ. ತುಂಬ ಟಯರ್ಡ್ ಆಗಿಬಿಡೋದು, ಸುಸ್ತಾಗ್ಬಿಡೋದು, ಆಗ್ತಾನೆ ಇರಲಿಲ್ಲ. ಬಂದರೆ ಮಲ್ಕೊಂಡ್ರೆ ಸಾಕಪ್ಪ, ರೆಸ್ಟ್ ಬೇಕು ಅನ್ನೋ ಫೀಲ್ ಇತ್ತು. ಅದಕ್ಕೋಸ್ಕರ ಅಲ್ಲಿ ನಾನು ತೊಳೆಲ್ಲ ಹೋಗೋಣ ಅಂತಂದು ಇದು ಮಾಡ್ತಿದ್ದೆ ಹೊರತು ತೊಳಿಲೇಬಾರ್ದು ಅಂತೇನಿಲ್ಲ. ನನ್ನ ಮೂಡ್ ಚೆನ್ನಾಗಿದ್ದು, ಮೈಂಡ್ ಫ್ರೆಶ್ ಆಗಿದ್ದರೆ ಅಲ್ಲೂ ಕೂಡ ತೊಳಿತಾ ಇದ್ದೆ ಪಾತ್ರೆನ. ಅಲ್ಲಿ ಕೆಲಸದಿಂದ ಬಂದು ದೊಡ್ಡಮ್ಮ ಸಂಜೆ ಟೈಮು ಪಾತ್ರೆ ಉಳ್ಸೋಕ್ಕಿಲ್ಲ ತೊಳಿ ಅಂದರೆ ತೊಳಿತಿರ್ಲಿಲ್ಲ ನಾನು. ನಂಗೆ ಆಗಲ್ಲ ಅಂತ ಅಷ್ಟು ದೂರದಿಂದ ನಡ್ಕೊಂಬಂದು ಟಯರ್ಡ್ ಫೀಲ್. ಇನ್ನೊಂದೇನಂತ ಅಂದ್ರೆ ಪ್ರೀತಿಯಿಂದ ಹೋಗಮ್ಮ ಪಾತ್ರೆ ತೊಳೆ ಅಂದ್ರೆ ತೊಳಿತೀಯ, ಹೋಗಲೇ ಪಾತ್ರೆ ತೊಳೆಯಲೇ ಅಂದ್ರೆ ತೊಳೆಯಲ್ಲ. ಅದಕ್ಕೋಸ್ಕರ ಅಮ್ಮ ಫ್ರೆಂಡ್ಸ್ ಆಚೆ ಕಡೆ ಹೋಗೋಣ, ಗಿರ್ಮಿಟ್ ತಿನ್ನಕ್ಕೆ ಆಚೆ ಕಡೆ ಹೋಗೋಣ ಅಂದರೆ ಬೇಡವಂತೆ, ಬರಲ್ಲ ಅಂತವ್ರೆ. ಅಂದ್ರೆ ಬಿಡಲ್ಲ. ಈಗ ಒಂದು ನಂಗೆ ಬೇಕು ಕಣ ಇವಾಗ ಅಷ್ಟೇ. ಪಾಸ್ತಾ ತಿನ್ಬೇಕಂತೆ, ಬೇಡ ಗಿರ್ಮಿಟ್ಟು ತಿನ್ಬೇಕಂತೆ. ಪಾಸ್ತಾ ನಾಳೆ ಮಾಡ್ಕೊಡೋಣ. ನನಗೆ ಗಿರ್ಮಿಟ್ ಬೇಕಷ್ಟೇ. ನಂಗೆ ಗೊತ್ತಿಲ್ಲ ಕಣೆ, ಜಾಗ ಕೇಳ್ಕೋಬೇಕು. ಕೇಳ್ಕೊಡಿ, ಅದೇನು ದೊಡ್ಡ ವಿಷಯನಾ? ನೋಡಿ ಫ್ರೆಂಡ್ಸ್, ಅಂತ ಗಂಡ ಅಂತಿರಲ್ಲ, ಪಾಸ್ತಾ ಕೊಡ್ತಿದ್ರೆ ಕೊಡ್ಸಲ್ಲ ಅಂತವ್ರು. ಆಚೆ ಕಡೆ ಮಕ್ಕಳು ಟೆರೆಸ್ ಮೇಲೆ ಬಂದು ಆಟ ಆಡ್ತವೆ. ನಮ್ಮದು ಹೈಟ್ ಇದೆ, ಅದು ಮಕ್ಕಳು ಕೂಡ ಹತ್ತಕ್ಕಾಗಲ್ಲ, ಆ ಥರ ಗೋಡೆ ಕಟ್ಟಿದ್ದಾರೆ, ಅಲ್ಲಿ ಆಟ ಆಡ್ತಿದ್ದಾವೆ. ಅದೇ ಸೌಂಡು ಫ್ರೆಂಡ್ಸ್. ಅವ್ರು ಅರ್ಚಾಡ್ತಿದ್ದಾರೆ. ಇಲ್ಲೆಲ್ಲ ಡ್ಯೂಟಿ ಎಷ್ಟು ಗಂಟೆ ಗೊತ್ತಾ? 9:30 ಡ್ಯೂಟಿ, ನಾರ್ಮಲ್ ಡ್ಯೂಟಿ ಬೇಸಿಕ್ಕು. 9:30 7 ಗಂಟೆ ತನಕ ಅಷ್ಟೇ ಡ್ಯೂಟಿ. ಮತ್ತು ಮಕ್ಳಿಗೇನು ಗೊತ್ತಾ, 9:30 10 ಗಂಟೆಯಿಂದ 3:30 ಸ್ಕೂಲು. ಅಲ್ಲಿ ಸ್ಕೂಲು 9ನೇ ಕ್ಲಾಸ್ 10ನೇ ಕ್ಲಾಸ್ ಸ್ಕೂಲ್ ಇದೆಯಲ್ಲ, ಅವರು ಕೂಡ 3:30 ಅಷ್ಟು ಏನು ಗೊತ್ತಿಲ್ಲ. ನಮ್ಮ ಸೈಡಲ್ಲಿ 5:30 6:30 ಆದರೂ ಬಿಡಲ್ಲ. ಇಲ್ಲಿ ನೋಡಿದ್ರೆ 3:30 ಬಿಡ್ತಾರೆ. ಅವರು ಮಕ್ಕಳೆಲ್ಲ ಬಂದು ಮೇಲೆ ಜಾಗ ಇದೆಯಲ್ಲ ಗಲಾಟೆ ಮಾಡ್ತಾರೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡ್ತಿದ್ದಾರೆ. ನಮ್ಮ ಹುಡುಗ ಹೇರ್ ಕಟಿಂಗ್ ಮಾಡಿಸ್ಕೊಂಡ್ಬಂದಿದ್ದಾರೆ. ನಿಜವಾಗ್ಲೂ ಸೀರಿಯಸ್ಲಿ ಇಷ್ಟ ಆಗಲಿಲ್ಲ, ತೋರಿಸ್ತೀನಿ ರೀ. ಇಲ್ಲಿ ನೋಡಿ, ಫುಲ್ಲು ಇದು ಏನಂತಾರೆ, ಬೇಸಿಗೆ ಕಾಲದಲ್ಲಿ ಸಮ್ಮರ್ ಕಟಿಂಗ್ ಮಾಡಿಸ್ಕೊಂಬರ್ತಾರಲ್ಲ, ಹಂಗೆ ಫುಲ್ ಮಾಡಿಸ್ಕೊಂಬಂದವ್ರೆ. ಅದೇನು ಅಪ್ಪ, ಕ್ಯಾಮ್ರಾ ಅನ್ಕೊಂಡ್ರೆ ಮಿರರ್ ಅನ್ಕೊಂಡ್ರೆ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಅಯ್ಯೋ, ಹಿಂದ್ಗಡೆ ತೋರಿಸ್ತೀನಿ ರೀ. ಫುಲ್ ತೆಗೆಸ್ಕೊಂಬಂದ್ಬಿಟ್ಟವ್ರೆ ಇಲ್ಲಿಂದಾನೇ. ನೋಡಿ ಫ್ರೆಂಡ್ಸ್,
ಫುಲ್ ತೆಗ್ಸ್ಬಿಟ್ಟಿದ್ದಾರೆ. ಸಮ್ಮರ್ ಕಟ್ಟಿಂಗ್ ಥರ ಯಾವಾಗಲೂ ಇಷ್ಟೇನೆ. ನಾನು ಹುಬ್ಳಿಲಿದ್ದಾಗಲೂ ಹುಬ್ಳಿಲಿದ್ದಾಗ ಬೆಂಗಳೂರಲ್ಲಿದ್ದಾಗೂ ನಿಮಗೆ ಕಟಿಂಗ್ ಮಾಡುವಾಗ ನನಗೆ ವಿಡಿಯೋ ಕಾಲ್ ಮಾಡಿ ಅಂತ ಹೇಳ್ತಿದ್ದೆ. ನಿಜವಾಗ್ಲೂ ಸೀರಿಯಸ್ಲಿ ಚೆನ್ನಾಗಿಲ್ಲ. ಸುಮ್ಮನೆ ಬಿಡಿ ಆಯ್ತೀಗ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣ್ತಿದ್ದೀನಿ ಅಲ್ಲಿ. ಇಷ್ಟು ಚೆನ್ನಾಗಿರೋ ಮುಖ ನನಗೆ ಅದು ಓಪೋ ಫೋನು ಚೆನ್ನಾಗಿ ಕಾಣಿಸುತ್ತೆ. ನಿಜವಾಗ್ಲೂ ಸೀರಿಯಸ್ಲಿ ಚೆನ್ನಾಗಿಲ್ಲ. ಈಗೇನು ಮಾಡೋದು ಚೆನ್ನಾಗಿಲ್ಲ ಅಂದರೆ? ನಾನೇ ಕರ್ಕೊಂಡೋಗಿ ನೆಕ್ಸ್ಟ್ ಸಲ. ನೋಡು ಬಂಗ್ಲಾ ಸುಮ್ಮನೆ. ನಂಗೆ ಇಷ್ಟ ಆಗಿದೆ. ನೋಡಿ ಫ್ರೆಂಡ್ಸ್, ಬೇಜವಾಬ್ದಾರಿ ಅಂದ್ರೇ ಇದೇನೆ. ಇಲ್ಲಿ ನೋಡಿ, ಕಬೋರ್ಡಾಗಿ ತೆಗೆದ್ರು, ಅವ್ರು ಬೇಕಾಗಿರೋ ಬಟ್ಟೆ ತೊಗೊಂಡ್ರು, ಹಾಕ್ಬಿಟ್ಟು ಹೋದರು. ನನಗೆ ಸಿಟ್ಟು. ಆ್ಯಕ್ಚುಲಿ ಹಿಂಗೆ ವೀಡಿಯೋದಲ್ಲಿ ಇದ್ದೀನಿ ಅಂತ ಬೈತಾ ಇಲ್ಲ, ಇಲ್ಲಾಂದರೆ ಬೈಯೋನಿ. ಇಷ್ಟು ಬಟ್ಟೆ ಎಲ್ಲ ಬೆಳಗ್ಗೆ ಒಣಗಿ ಹಾಕಿದ್ನಲ್ವ, ಅದು ಆಲ್ರೆಡಿ ಆರಿದೆ ಈ ಸುಡೋ ಬಿಸಿಲಲ್ಲಿ. ಇದೆಲ್ಲ ಇವಾಗ ಬುಕ್ ಮಾಡಿದ್ದೀವಿ. ಇದು ಮ್ಯಾಟ್ರಸ್ ಇವತ್ತಿಂದ ಯೂಸ್ ಮಾಡ್ಬೋದು. ಬನ್ನಿ ಇವ್ರು ಏನು ಮಾಡ್ತಿದ್ದಾರೆ ನೋಡೋಣ. ಆಚೆ ಕಡೆ ಎಲ್ಲ ಮಕ್ಳು ಆಟ ಆಡ್ತಿದ್ದಾವೆ. ಫ್ರೆಂಡ್ಸ್, ಬೇಗ ಬರೋಂಗೆ ಬರೋದು, ಇಲ್ಲಿ ಬಂದು ಕೆಲಸ ಮಾಡೋದು. ಹಿಂಗೆ ಬಂದರೆ ಬರ್ದೋದ್ರೇನು ಫ್ರೆಂಡ್ಸ್. ಆವತ್ತವರು ಸ್ನಾನ ಮಾಡಿದ್ರು ಬಂದು, ಹಾಗಾಗಿ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಯಾವಾಗ ಫ್ರೆಶ್ ಅಪ್ ಆದವರು ಕೂಡ ಫಸ್ಟು ದೇವ್ರ ಪೂಜೆ ಮಾಡ್ತಾರೆ. ಸೊ ದೇವ್ರ ಪೂಜೆ ಮಾಡ್ತಾಯಿದ್ರು. ಫ್ರೆಂಡ್ಸ್, ಗಿರ್ಮಿಟ್ ತಿನ್ನೋಕ್ಕೆ ಅವ್ರು ಬರಲ್ಲ, ಬೇಡ ಪಾಸ್ತಾ ಮಾಡೋಣ, ಜೋಳ ಹುರಿಯೋಣ, ಅದು ಇದು ಅಂತಿದ್ರು. ಬಟ್ ಗಿರ್ಮಿಟ್ ತಿನ್ನೋಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ಫೈನಲಿ. ಆ್ಯಕ್ಚುಲಿ ನನಗೆ ಅಂಗಡಿಗಳು ಎಲ್ಲೆಲ್ಲಿದೆ ಅಂತ ಗೊತ್ತಾಗಬೇಕಿತ್ತು. ಅದಕ್ಕೋಸ್ಕರ ನಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲೆಲ್ಲಿ ಏನೇನಿದೆ ತಿಳ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಈಗಲೂ ಗೊತ್ತಾಗಲಿಲ್ಲ ಎಲ್ಲಿಂದ ಬಂದು ಅಂತ. ಅದಷ್ಟು ರೈಡ್ ಬರ್ಬೋದಿತ್ತು, ನಾವು ಇವ್ರು ಬಳಸ್ಕೊಂಡು ಕರ್ಕೊಬಂದು ದೂರದಿಂದ. ಬನ್ನಿ ಫ್ರೆಂಡ್ಸ್, ನೋಡೋಣ. ಡೈಲಿ ಮಾರ್ನಿಂಗ್ ನಾನು ಹೇಳೋಕ್ಕಿಂತ ಮುಂಚೆಲಿ ಗಂಟೆ ಸೌಂಡ್ ಬರುತ್ತೆ. ಎಲ್ಲಿ ಅಂತ ಕೇಳ್ತಿದ್ದೆ. ಅವಳು ಸನ್ನಿಧ್ಯಾಕ ನಿಮ್ಮ ಮನೆ ಹಿಂದೆನೇ ಇದೆಯಕ್ಕ ಟೆಂಪಲ್ ಅಂತ ಹೇಳ್ತಿದ್ದು. ಬಟ್ ಇಲ್ಲೇ ಇದೆ ನೋಡಿ. ಇದು ಯಾವುದು ಅಂತ ಸೀರಿಯಸ್ಲಿ ಗೊತ್ತಿಲ್ಲ. ಮೇ ಬಿ ಗಣೇಶ ದೇವಸ್ಥಾನ ಅನಿಸುತ್ತೆ. ಮತ್ತು ಅಲ್ಲಿ ಗಣೇಶ ಇದೆ, ಏನೋ ಯಾವ ದೇವಸ್ಥಾನ ಗೊತ್ತಿಲ್ಲ ಫ್ರೆಂಡ್ಸ್. ಅಕ್ಕ ಒಬ್ಬರು ಕಮೆಂಟ್ ಮಾಡಿದ್ರಿ, ಸಿದ್ದಪ್ಪಾಜನವರ ಮಠ ಅಂತ ಇದೆ ಅನಿಸುತ್ತೆ. ಇಲ್ಲೇ ಬಂದ್ವಿ, ವಾಕಲ್ಲೇ ಬಂದ್ವಿ. ಇಲ್ಲಿ ತಿನ್ನೋಣ ಗಿರ್ಮಿಟ್ ಅಂತ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇಲ್ಲೆಲ್ಲ ಗಿರ್ಮಿಟ್ಟು, ಮೈಸೂರು ಬಜ್ಜಿ, ಬೆಣ್ಣೆ ದೋಸೆ, ಮಿರ್ಚಿ, ಏನೇನೋ ಸಮಥಿಂಗ್ ಇದೆ. ಇಲ್ಲೆಲ್ಲ ಒಸಿ ಸಿಕ್ಕಾಬಟ್ಟೆ ಜನ ಫ್ರೆಂಡ್ಸ್. ಅಯ್ಯೋ ಸ್ವಾಗತ್ತು, ಇಲ್ಲೆಲ್ಲ ತಿನ್ಬೇಡ ಕಣೆ ಅಂತ ಹೇಳ್ತಾ ಇದ್ರು. ಬಟ್ ಏನು ಮಾಡೋದು, ಅವ್ರು ಇಲ್ಲೆಲ್ಲ ಕ್ವಾಲಿಟಿ ಚೆನ್ನಾಗಿರಲ್ಲ, ಬೇಡ ಅಂತ ಇದ್ರು. ಬಟ್ ಏನು ಮಾಡೋದು, ಇಲ್ಲಿ ಗಂಟ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಮೈಸೂರು ಬಜ್ಜಿ ಸಿಗ್ತಾ ಇದೆ. ಆ್ಯಕ್ಚುಲಿ ಗಿರ್ಮಿಟ್ ಇವತ್ತು ಹಾಕಿಲ್ವಂತೆ, ಅದಕ್ಕೋಸ್ಕರ ಮೈಸೂರು ಬಜ್ಜಿ ತಂದಿದ್ದಾರೆ. ಇದು ಒಳಗಡೆ ಸ್ವೀಟ್ ಇರುತ್ತೆ, ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ನಾನು ಇದನ್ನು ಎಲ್ಲಿ ತಿಂತಿದ್ದೆ ಅಂದರೆ ಉಡುಪಿ ಹೋಟೆಲಲ್ಲಿ ತಿಂತಾಯಿದ್ದೆ. ಚೆನ್ನಾಗಿದೆ. ಇದು ಒಳಗಡೆ ಇರೋದೇನು ಫ್ರೆಂಡ್ಸ್, ಈ ನಾಯಿ ಮರಿಗಳು ಎಲ್ಲೇ ಬಿದ್ರೂ ಕೂಡ ಇವರೇನೆ ಸೇಫ್ ಮಾಡೋದು. ಇಲ್ಲಿ ನೋಡಿ ಕಾರ್ ಹತ್ರ ಯಾಕೆ ಅಂತಂದರೆ ಮಳೆಯಲ್ಲಿ ಬರ್ತಾ ಇರುತ್ತಲ್ವ, ಇವ್ರ ಕಾರ್ ಹತ್ರ ಹೋಗ್ಬಿಟ್ಟು ಮಲ್ಕೊಳ್ಳುತ್ತೆ. ಮೊನ್ನೆ ಕೆಳಗಡೆ ಬಿದ್ದುಬಿಟ್ಟಿದ್ದು. ಒಂಥರ ಬೆಟ್ಟ ಅನಿಸುತ್ತೆ. ಓಕೆ, ಆ ಗುಡ್ಡ ಇವಾಗೆ ಬೆಟ್ಟದಲ್ಲೇ. ಬನ್ನಿ ಕಚ್ಕಿಚ್ಚೋದು. ಅದು 3 ಇದೆ ಫ್ರೆಂಡ್ಸ್, 3 ಮರಿ ಇದೆ. ಒಂದು ಅವ್ರ ಅಮ್ಮನ ಥರ ಇದೆ, ಇನ್ನೆರಡು ಬೇರೆ ಥರ ಇದೆ. ಆ್ಯಕ್ಚುಲಿ ಅವ್ರ ಅಮ್ಮನೂ ಬೊಗಳುತ್ತಾ ಇಲ್ಲ, ಇವ್ರನ್ನ ಐಡೆಂಟಿಫೈ ಮಾಡಿರ್ಬೇಕನ್ಸುತ್ತೆ, ನನ್ನ ಮಕ್ಕಳನ್ನ ಸೇವ್ ಮಾಡಿದೆ ಅಂತ. ಸೊ ವಾಕ್ ಮಾಡ್ಕೊಬಂದು ಸುಸ್ತಾಯ್ತು, ಅದಕ್ಕೆ ಒಂದು 5 ನಿಮಿಷ ರೆಸ್ಟ್ ಮಾಡಿ. ಜೋಳಗಳು ಜಾಸ್ತಿ ಇದ್ದಾವೆ, ಅದಕ್ಕೆ ಪಕ್ಕದ ಮನೆಯವರು ಕೊಡೋಣ ಅಂದ್ಬಿಟ್ಟು ಹಿಂಗೆ ಇಟ್ಟಿದ್ದಾರೆ. ಅದು ಮೇ ಬಿ ನಮ್ಮ ಮನೆಗೆ ಅನ್ಸುತ್ತೆ. ಅವ್ರು 4 ಇವೇನು ಬೇರೆಯವರು ಕೊಡ್ತಾರೋ ಏನೋ ಗೊತ್ತಿಲ್ಲ, ಕೊಡಬೇಕು. ಇದನ್ನು ಏನೋ ರೆಸಿಪಿ ಮಾಡ್ತಾರಂತೆ ಸ್ವಾಗತ ಅವರು. ಬನ್ನಿ ನೋಡೋಣ ಏನು ರೆಸಿಪಿ ಮಾಡ್ತಾರೆ ಜೋಳದಲ್ಲಿ ಅಂತ. ಫ್ರೆಂಡ್ಸ್, ನಮ್ಮ ಹುಡುಗ ಅದೇನೋ ಕಾರ್ನ್ ರೈಸ್ ಯೂಟ್ಯೂಬ್ ನೋಡಿಕೊಂಡು ಜೋಳದ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲನೂ ಬಿಡಿಸಿಡ್ತಿದ್ದಾರೆ. ಯೂಟ್ಯೂಬ್ ನೋಡ್ಕೊಂಡು ಪಟ ಅಂತ ನಾನು ಮಲ್ಕೊಳ್ಳೋಕ್ಕೂ ಕೊಡ್ತಿಲ್ಲ. ಆಲ್ರೆಡಿ ಟೈಮ್ ಆಗಿದೆ, ಅಲ್ಲಿಂದ ಬಂದು ಸುಸ್ತಾಗೋಯ್ತು. ಏಕೆ ಅಂದರೆ ಆಲ್ರೆಡಿ 4 ತಿಂಗಳಾಗಿದೆ ಅಭ್ಯಾಸ ತಪ್ಪಿ ನಡೆದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ನಡೆದಿದ್ದೀವಿ 2 ಸೈಡೂ. ಸೊ ಇವ್ರು ಬಿಡಿಸ್ತಿದ್ದಾರೆ. ನಾನು ಇವಾಗ ರೈಸ್ ಹಾಕಬೇಕು. ಒಟ್ಟಿಗೆ ಹಾಕಿ ಕೂಗ್ಸೋಣ ಅಂದರೆ ಬೇಡವಂತೆ, ಎಕ್ಸ್ಟ್ರಾ ರೈಸ್ ಮಾಡು ಅಂದರು. ಸೊ ಇದು ರೈಸ್ ಇದರಲ್ಲಿಲ್ಲ, ಮೇ ಬಿ ತೊಳ್ಕೊಂಡು ಹಾಕಬೇಕು. ಹೌದು, ಖಾಲಿ ಮಾಡಿದ್ದೀನಿ ಮಧ್ಯಾಹ್ನ ಊಟ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ. ಆಲ್ಮೋಸ್ಟ್ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾರು ಮಾಡಿರಲ್ಲ. ಜೋಳದಲ್ಲಿ ಜೋಳ ಫ್ರೈಡ್ ರೈಸ್, ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ಕಾರ್ನ್ ಫ್ರೈಡ್ ರೈಸ್. ಕನ್ನಡದಲ್ಲಿ
ಜೋಳದ ಫ್ರೈಡ್ ರೈಸ್. ಜೋಳದ ಫ್ರೈಡ್ ರೈಸ್ ಅನ್ನಲ್ಲ, ಜೋಳದನ್ನ. ಜೋಳದ ಫ್ರೈಡ್ ರೈಸ್ ಅನ್ನೋದು ಕನ್ನಡ, ಇಂಗ್ಲೀಷ್ ತಾನೇ. ಜೋಳದ ಒಗ್ಗರಣೆ ಅಲ್ಲ, ಜೋಳದ ಒಗ್ಗರಣೆಯನ್ನ. ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಜಾಗ ಕನ್ಸಿಸ್ಟೆನ್ಸಿ ಇದೆ, ಸೊ ಇದರಲ್ಲಿ ನಾನು ಬಿಸಿನೀರು ಇಡ್ತಾ ಇದ್ದೀನಿ ಜೋಳ ಬೇಯಿಸ್ಕೊಳಕ್ಕೆ ಅಂತ. ಈಗ ಜೋಳದ ಫ್ರೈಡ್ ರೈಸ್ ಮಾಡೋಣ. ಜೋಳ ಬಿಡಿಸ್ಕೊತಿದ್ದೀನಿ. ಈಗ ಅವ್ರಿಗೆ ಬಿಸಿನೀರು ಇಡಕ್ಕೆ ಹೇಳಿದ್ದೀನಿ. ಬಿಸಿನೀರಲ್ಲಿ ಬಾಯ್ಲ್ ಮಾಡಿಕೊಂಡು ಫ್ರೈಡ್ ರೈಸ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇದು ನನ್ನ ಐಡಿಯಾ ಇಲ್ಲ ಫ್ರೆಂಡ್ಸ್, ಸ್ವಾಗತ್ ಅವ್ರ ಐಡಿಯಾನೇನೆ ಜೋಳದನ್ನ ಮಾಡೋಣ ಅಂತ. ನಂದೇನು ಇಲ್ಲ, ಇದ್ರಲ್ಲಿ ಚೆನ್ನಾಗಾದ್ರೂ ತಿನ್ನಬೇಕು, ಚೆನ್ನಾಗಾಗಲಿಲ್ಲ ತಿನ್ನಬೇಕು. ಆ್ಯಕ್ಚುಲಿ ಇವತ್ತು ಹಬೆಲ್ ಬೇಯಿಸ್ತಾರಲ್ಲ ಆ ಕಡುಬು ನಮಗೆ ಕೊಡ್ತಾ ಇದ್ದಾರೆ ಕೊಲಿಗ್ ಮನೆ. ಡೈಲಿ ಏನೇನಾದ್ರೂ ಸಿಗುತ್ತೆ, ಬಟ್ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ಊಟ. ಫಸ್ಟ್ ಎಲ್ಲ ಎಣ್ಣೆಲಿ ಕರೆದಿದ್ದ ಕಡುಬು ಕೊಟ್ಟಿದ್ರು, ಎಣ್ಣೆಲಿ ಕರೆದಿರೋ ಕಡುಬನ್ನ. ಈ ಸಲ ಬಂದು ಹಬೆಲಿ ಬೇಯಿಸ್ತಾರತ್ತೆ, ಹೇಗೆ ಬೇಯಿಸ್ತಾರ ಗೊತ್ತಿಲ್ಲ. ಹಿಡಿತದೆ ಚೆನ್ನಾಗೋದಕ್ಕೆ. ನೋಡಿ ಫ್ರೆಂಡ್ಸ್, ಮತ್ತೆ ಕುಕ್ಕರ್ಗೆ ಹೆಂಗ್ ಇದು ಮಾಡ್ತಿದ್ದಾರೆ ಅಂತ. ಏನಾಗ್ತಿದ್ದಾನೆ ಅಷ್ಟೊಂದ ರೈಸ್ ಬಿಡು. ಈಗ ಆಕ್ಚುಲಿ ಯಾವಾಗಲೂ ರೈಸ್ಗೆ ಲೋ ಫ್ಲೇಮಲ್ಲಿ ಕೊಡಬೇಕು. ಅಂಡರ್ಸ್ಟುಡ್? ಯು ಬೆಟರ್ ಅಂಡರ್ಸ್ಟುಡ್. ಇದಕ್ಕೊಂಚೂರು ಹಾಕು, ಸ್ವಲ್ಪ ಹಾಕಿ. ಬೇಡ, ಕಾರ್ನ್ ಉಪ್ಪು ಹಿಡಿದ್ಬಿಡೋನೆ. ಮತ್ತೆ ರೈಸ್ಗೆ ಏನಕ್ಕೆ ಹಾಕ್ಸಿದ್ದು? ಕಾರ್ನ್ ಉಪ್ಪು ಹಿಡಿಬೇಕಲ್ಲ. ನೋಡಿ ಫ್ರೆಂಡ್ಸ್, ರೈಸ್ ಉಪ್ಪು ಹಾಕ್ಸಿದ್ದಾರೆ, ಇಲ್ಲಿ ಕಾರ್ನ್ ಮೇಲೆ ಹೇಳಿದ್ದು. ಮುಷ್ಟು ಕಟ್ ಹೊಡ್ತಾರೆ ಹಂಗೆ ಪಂಜ ಹಂಗೆ ಮೂಗಳು ಲೊಳಲೊಳ ಅಂತ ರಕ್ತ ಕಿತ್ಕೊಂಡ್ಬರ್ಬೇಕಂತ. ಸೀರಿಯಸ್ಲಿ ಇವರು ಬರೀ ಹಾಕೋದೆಲ್ಲ ಬರೀ ಉಪ್ಪು. ಇವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ. ನಾನು ಹೇಳಿದೆ ರೈಸ್ ಕಡಿಮೆ ಹಾಕೊಂಡು ಇಲ್ಲ, ನೀನು ಏನಕ್ಕೆ ಅಷ್ಟೊಂದು ಹಾಕ್ತೀನಿ? ನೀನು ಏನಾದ್ರು ಮಾಡ್ಕೊಳ್ಳಿ, ಇದಕ್ಕೂ ನಂಗೆ ಸಂಬಂಧ ಇಲ್ಲ. ಹೋಗು, ಬೇಡ, ಸಂಬಂಧನೇ ಒಂದು ಹೋಯ್ತಾರೆ. ಇವ್ರಿಗೂ ಸಂಬಂಧ ಇಲ್ಲ, ನನಗೂ ಸಂಬಂಧ ಇಲ್ಲ. ಈ ಜೋಳದ ಫ್ರೈಡ್ ರೈಸ್ ಅಂತೂ ಕೊಂಚ ಸಂಬಂಧ ಇಲ್ಲ. ಇವ್ರಿಗಂತೂ ಫಸ್ಟ್ ಆಫ್ ಆಲ್ ವ್ಲಾಗ್ ಮ್ಯಾನರ್ಸ್ ಇಲ್ಲ. ಈಗ ಮಾತಾಡ್ತಾ ಇದ್ದೀನಿ, ಸೌಂಡ್ ಮಾಡ್ತವ್ರೆ. 100 ಸಲ ಹೇಳು, ಸೌಂಡ್ ಮಾಡೋದಂತೂ ನಿಲ್ಸಲ್ಲ. ವ್ಲಾಗ್ ಮಾಡ್ತೀವಿ ನೋಡಿ. ಮತ್ತೆ ಚಾಕ್ ತೋರಿಸ್ತಾ ಇರೋದ ನನಗೆ. ಚಾಕ್ ಇದು ಮಾಡಿದ್ಕೊಂತ ಒಳ್ಳೆ ತೆಗೆದು ಮಾಡಿದ್ದು ರೆಕಾರ್ಡ್ ಆಗಿರುತ್ತೆ ಇವ್ರು ತೋರಿಸಿರೋದು. ನಾನು ಹಿಂಗೆ ಅಂದ್ಬಿಟ್ಟು ಹಿಂಗೆ ಮಾಡಿದ್ದೆ. ಇಲ್ಲ ನನಗೆ ತೋರಿಸಿದ್ದು. ಬಾಟ್ಲುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಲರ್ಫುಲ್ ಆಗಿ, ಲೈಟ್ ಕಲರ್. 3 ಕೂಡ ಸೇಮ್ ನೀರು. ಯಾರಂಗೆ ಕುಡ್ದಿಟ್ಟವರೋ ಗೊತ್ತಿಲ್ಲ ನೋಡಿ. ಫುಲ್ ಮಾಡಿದ್ದೆ ಕರೆಕ್ಟಾಗಿ ಅಳತೆಗೆ 3 ಕೂಡ ಕುಡ್ದಿಟ್ಟಿದ್ದಾರೆ. ಇವರೇ ಅನ್ಸುತ್ತೆ ಮೇ ಬಿ. ಜೋಳನ ತೊಳಿದಂಗೆ ಹಾಕ್ತಾ ಇದ್ರು, ನಾನು ತೊಳೆದ್ಬಿಟ್ಟು ಹಾಕಿ ಅಂದೆ. ಇವ್ರಿಗೆ ಏನ್ ಮಾಡೋದು? ಬ್ಯಾಚುಲರ್ಸ್ ಆಗಿದ್ರಲ್ವಾ, ಅದೇ ಇದು ಬಂದ್ಬಿಟ್ಟಿರುತ್ತೆ ಅಂದ್ರೂ ತೊಳಿಬೇಕು ಅದನ್ನ. ಹೆಂಗೆ ಮುಟ್ಟಿರ್ತೀವೋ. ಇವಾಗ ಬ್ಯಾಚುಲರ್ಸ್ ಇಂದ ಫ್ಯಾಮಿಲಿ ಆಗಿದ್ದೀರಿ. ಇವರು ಶೆಫ್ ಅನ್ಕೊಂಡ್ಬಿಟ್ಟಿದ್ದಾರೆ. ಹೆಂಗ್ ಹೊಡಿತಾರೆ ಗೊತ್ತಾ? ಏನೋ ಆಮ್ಲೆಟ್ ಹಾಕಂಗೆ ಫ್ರೈಡ್ ರೈಸ್ಗೆ ಉದ್ದುದ್ದ ಕುಡಿಬೇಕು ತಾನೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಹೆಂಗ್ ಹೊಡಿತಿದ್ದಾರೆ. ಶೆಫ್, ನಮ್ಮನೆ ಶೆಫ್. ನಾನೇ ಹೆಂಗ್ ಹೊಡಿಯಲ್ಲ. ಟಕ 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 ಅಂತ. ಅದೇನಾದ್ರೂ ಮಿಸ್ ಆಗಿ ಒಂದು ಚೂರು ಏನಾದ್ರು ಆದ್ರೆ ಮೌಸ್ ಆಡ್ಸಕ್ಕಾಗಲ್ಲ, ಅದು ಅಷ್ಟು ಶಾರ್ಪ್ ಆಗಿದೆ. ನನ್ನ ಮೇಲಿಂದ ಕೋಪಕ್ಕಂಗೆ ಮಾಡ್ತಾ ಇರೋದು ಫ್ರೆಂಡ್ಸ್. ಈಗ ನನಗೂ ಅವ್ರಿಗೂ ಜಗಳ ಆಯಿತು, ಅದಕ್ಕೋಸ್ಕರ ನಗಾಡ್ತವ್ರೆ ಅಂದರೆ ನೋಡಿ. ನನ್ನ ಮೇಲಿಂದ ಕೋಪನ ಅದನ್ನು ಈರುಳ್ಳಿನ ನಾನು ಅಂದ್ಕೊಂಡವ್ರೆ, ಚಾಕು ಇವರು ನನ್ನ ಮೇಲಿರೋ ಕೋಪನ ತೀರಿಸ್ಕೊತಿದ್ದಾರೆ. ಟೊಮೊಟೊ ತೊಳೆದ್ರಾ? ತೊಳೆದಿಲ್ಲ ಫ್ರೆಂಡ್ಸ್ ಟೊಮೊಟೊ. ನನ್ನ ಜೊತೆಲಿ ಇದ್ಬಿಟ್ರೆ ಇವ್ನಂತೂ ಬಿಡಲ್ಲ ನೋಡಿ. ಟೊಮೊಟೊ ತೊಳೆದಿಲ್ಲ. ಅಟ್ಲೀಸ್ಟ್ ಮೆಣಸಿನ್ಕಾಯಿ ಬೇಡ, ಟೊಮೊಟೊ ತೊಳೆಯೋದು ಬೇಡವಾ? ಇವಾಗ ಏನು ಹೇಳ್ತಾ ಇಲ್ಲ, ಹೇಳಿ ಇವಾಗ ಕಮೆಂಟ್ಸ್ ಹೇಳಿ. ಮರ್ತ್ಕೊಂಡೆ ನೋಡಿ ಫ್ರೆಂಡ್ಸ್, ಮರ್ತ್ಕೊಂಡೆ. ಪಾಪ ಹೆಂಗೋ ಮಾಡಲಿ ಅಂತ ಅಂದರೆ ಅಂದರೂ ಕ್ಲೀನ್ನೆಸ್ ಇರಬೇಕು. ಹೆಂಗೋ ಮಾಡಿಕೊಡ್ತವ್ರೆ ಅನ್ನೋದಕ್ಕಿಂತ ಕ್ಲೀನ್ನೆಸ್, ನೀಟ್ನೆಸ್ ಇರಬೇಕು. ರೈಸ್ 2 ವಿಷಲ್ ಬಂತು ಫ್ರೆಂಡ್ಸ್. ಇದು ಮಳ್ತಾ ಇದೆ, ಕುದಿತಾ ಇದೆ. ಇವ್ರ ಕೈ ನನಗೆ ಭಯ. ಇಲ್ಲಿಲ್ಲೇ ಕೈ ಹಾಕೊಂಡು ಉತ್ತರಿಸ್ತಾ ಹಚ್ತಾ ಇದ್ದಾರೆ. ಅಲ್ಲ, ಅದರಲ್ಲೇ ನೋಡಿ ಫ್ರೆಂಡ್ಸ್, ಒಂದ್ರಲ್ಲಿ ಮಾಡೋ ಕೆಲಸನ ಅದರಲ್ಲೇ ಇಟ್ಕೋಬೋದು ಸೈಡ್ಗೆ. ನಾನು 5 ಜನಕ್ಕೆ ಟೊಮೊಟೊ ಬಾತ್ ಮಾಡಿದ್ದೀನಿ, ಅದು ಒಂದರಲ್ಲೇ ಇಟ್ಕೊಂಡಿದ್ದೀನಿ. ಇವ್ರು ನೋಡಿ, ಕಲಿಬೇಕು. ಬರಲ್ಲ ಅಂದರೆ ಇನ್ಯಾವಾಗ ಕಲಿಯೋದು? ನೀವು ಮಾಡಿ. ನಮ್ಮ ಹುಡುಗ ಹೇಳಿದ್ರೆ ಮಾಡ್ತಾರೆ ಫ್ರೆಂಡ್ಸ್, ಅಂತ ಹುಡುಗ. ನನಗಾಗಲ್ಲ ಮಾಡೋದ್ರೆ. ಇವಾಗ ಯಾರು ಮಾಡ್ತಾ ಇರೋದು ಹೇಳಿ?
ಕೆಲಸದಿಂದ ಬಂದು ಸಾಕಾಗಿ ನಾನು ಹಠ ಮಾಡಿದೆ ಅಂತ ಅಂದ್ಬಿಟ್ಟು ಗಿರ್ಮಿಟ್ಟು ಸಿಗದೆ ನೆನ್ನೆ ಮೈಸೂರು ಬಜ್ಜಿ ತಂದ್ಕೊಂಡು ಇವಾಗ ಬಂದು ಪಾಪ ಅವರೇ ಮಾಡ್ತಿದ್ದಾರೆ. ಟೈಮ್ ನೋಡ್ಕೋಬೇಕು, 10 ನಿಮಿಷ ಬಾಯ್ಲ್ ಆಗಬೇಕಂತೆ. ಟೈಮ್ ನೋಡ್ಕೊಳ್ತೀನಿ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಫಸ್ಟು ಬಾಣಲಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಅಂದರೆ ಟ್ರೈ ಮಾಡೋರು ಜೋಳ ಹಳ್ಳಿಲಂತೂ ಬೇಜಾನ್ ಸಿಗುತ್ತೆ. ಸಾಸಿವೆ ಹಾಕ್ಕೊಂಡು ನೆಕ್ಸ್ಟು ಜೀರಿಗೆ ಹಾಕೊಳ್ಳೋಣ. 1 ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ. ಟೈಮ್ ಬಂದಿನ 3 ಮಿನಿಟ್ಸ್ ಇದೆ. ಅದು ಜೋಳ ಕುದೀತಾ ಇದೆ. ಇದನ್ನು ನೀಟಾಗಿ ಸ್ವಲ್ಪ ಚಟ್ಪಟ್ ಅಂತ ಅನ್ನಿಸ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಬಂದು ಮೆಣಸಿನ್ಕಾಯಿ ಹಾಕೋಣ. ಫ್ರೆಂಡ್ಸ್, 3 ಮೆಣಸಿನ್ಕಾಯಿ ಹಾಕೊಳ್ಳಿ. ಆ್ಯಕ್ಚುಲಿ ಪೆಪ್ಪರ್ ಹಾಕಬೇಕು. ಇವರು ಪೆಪ್ಪರ್ ತಿಂದರೆ ಸ್ವಲ್ಪ ನಾಲ್ಗೆ ಬಾಯಿ ಎಲ್ಲ ಉರಿಯುತ್ತಂತೆ, ಅದಕ್ಕೋಸ್ಕರ ಪೆಪ್ಪರ್ ಸ್ಕಿಪ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬಂದು ಈರುಳ್ಳಿ ಹಾಕೊಳ್ಳಿ. ಸಾಕು, ಗ್ರೈಂಡ್ ಆಗಿದೆ. 2 ಈರುಳ್ಳಿ ಹಾಕೊಳ್ಳೋಣ. ಇದನ್ನು ಇವರು ದಪ್ಪ ದಪ್ಪ ಕಟ್ ಮಾಡಿದ್ದಾರೆ ಫ್ರೆಂಡ್ಸ್, ತುಂಬ ದಪ್ಪ ದಪ್ಪ ಕಟ್ ಮಾಡಿದ್ದಾರೆ. ಇದನ್ನು ಬ್ರೌನ್ ಆದಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಂಡು ಆಮೇಲಿಂದ ಕಾರ್ನ್ ಹಾಕೊಳ್ಳೋಣ. ಆಮೇಲಿಂದ ಸಿಗ್ತೀನಿ ಫ್ರೆಂಡ್ಸ್. ಇನ್ನೊಂದು 2 ಮಿನಿಟ್ಸ್ ಫ್ರೆಂಡ್ಸ್. ನನಗೆ ನಿಂತು ಸಾಕಾಯಿತು. ನಾನು ಚೇರ್ ಮೇಲೆ ಕೂತಿದ್ದೀನಿ. ಇವ್ರು ಬಂದು ಬೇಡ, ಫ್ರೈಡ್ ರೈಸ್ಗೆ ಟರ್ಮೆರಿಕ್ ಪೌಡರ್ ಎಲ್ಲೋ ಇಷ್ಟ ಆಗ್ಬಿಡುತ್ತೆ. ಬಂದು ಮಾಡ್ತಿದ್ದಾರೆ. ಕಾಸ್ಟಿಲಿ ಯಾಕೆಂದರೆ ತುಂಬ ದಿನ ಆದಮೇಲೆ ನಡೆದಿರೋದ್ರಿಂದ ಕಾಲೆಲ್ಲ ನೋವ್ತಾ ಇದೆ. ನಮ್ಮ ಹುಡುಗನೇ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಆಯಿತು. ಇವಾಗ ಕಾರ್ನ್ ಹಾಕಿದ್ದೀವಿ, ಆಲ್ರೆಡಿ ಬೇಯಿಸಿದ್ದೀವಿ. ಇಲ್ಲೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ರೈಸ್ ರೆಡಿ ಇದೆ. ಲಾಸ್ಟಲ್ಲಿ ರೈಸ್ ಹಾಕ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಉದುರಿಸ್ಬಿಟ್ಟು ತಿಂತಾ ಇದ್ದರೆ ಒಂಚೂರು ಖಾರದ ಪುಡಿ ಹಾಕಬೇಕು, ಮತ್ತು ಅಚ್ಚ ಖಾರದ ಪುಡಿ, ಸ್ವಲ್ಪ ಮಸಾಲೆ, ಸ್ವಲ್ಪ ಏನಾದರೂ ಮಸಾಲೆ ಇದ್ದರೆ ಹಾಕಬೇಕು. ಸಿಗೋಣ ಫ್ರೆಂಡ್ಸ್. ಕಾರ್ನೆಲ್ಲ ರೋಸ್ಟ್ ಆಯಿತು. ಇವಾಗ ರೈಸ್ ಹಾಕ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ಆಫ್ ಮಾಡ್ತೀನಿ ಒಲೆನ. ಏನಕ್ಕೆ ಅಂದರೆ ಅದು ಕೂಡ ಬಿಸಿ ಇದೆ, ಇದು ಕೂಡ ಬಿಸಿ ಇದೆ, 2 ಮುದ್ದೆ ಆಗಿಬಿಡುತ್ತೆ ಅಂತ ಇವಾಗ ಆಫ್ ಮಾಡ್ತೀನಿ ರೈಸ್ನ. ನಾವು ಆ್ಯಕ್ಚುಲಿ ಸನ್ನಿಧಿ ನಮಗೆ ಹಸಿಗಡಬು ತರ್ತೀನಿ ಅಂತ ಹೇಳಿದ್ದಾಳೆ. ಅವಳಿಗೆ ಸ್ವಲ್ಪ ಕೊಡೋ ಪ್ಲ್ಯಾನ್ ಇದೆ. ನಾವು ಇದನ್ನು ಬನ್ನಿ, ಅಚ್ಚ ಖಾರದ ಪುಡಿ ಹಾಕಬೇಕಿತ್ತು ನೋಡಿ, ಇನ್ನೂ ಹಾಕಿಲ್ಲ, ಮಿಸ್ ಮಾಡಿದ್ದಾರೆ. ನಾವು ಕಾರ್ನ್ಗೆ ಹಾಕಬೇಕಿತ್ತು. ಈಗ ರೈಸ್ಗೆ ಹಾಕಿದ್ರೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ ಬನ್ನಿ ಫ್ರೆಂಡ್ಸ್. ಖಾರದ ಪುಡಿ ಮತ್ತು ಮಸಾಲೆ ಹಾಕಿದ್ದಾರೆ, ಗರಂ ಮಸಾಲ. ಇದನ್ನು ರೋಸ್ಟ್ ಮಾಡಿದ್ರೆ ನಾವು ರೈಸ್ಗೆ ಉಪ್ಪು ಹಾಕಿದ್ವಿ, ಅದಕ್ಕೋಸ್ಕರ ಸಾಲ್ಟ್ ಹಾಕ್ತಾಯಿಲ್ಲ. ರೈಸ್ಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದು, ಹಾಗಾಗಿ ಸೊ ಚೆನ್ನಾಗಿ ಬಂದಿದೆ ಅಂತ ಐ ಹೋಪು. ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್. ಕಾರ್ನ್ ಫ್ರೈಡ್ ರೈಸ್ ಮಾತ್ರ ನಿಜವಾಗ್ಲೂ ಇದು ಯಾವುದಕ್ಕೆ ಇನ್ಸ್ಟೆಂಟ್ ಕಲರಿಂಗ್ ಪೌಡರ್ ಏನೂ ಹಾಕಿಲ್ಲ. ಸೊ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ರೈಸ್ ಮಾತ್ರ ನಾನು ಆಲ್ರೆಡಿ ಟೇಸ್ಟ್ ನೋಡಿದೆ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ, ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನಮ್ಮ ಅಕ್ಕಂಗೂ ಕೂಡ ಹೇಳ್ತೀನಿ, ನಮ್ಮೂರಲ್ಲಂತೂ ಜೋಳ ಜಾಸ್ತಿ ಸಿಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಏನು ಇನ್ನೊಂದ್ಸಲ ಹೇಳಿ, ಒನ್ಸ್ ಮೋರ್. ಹೌದೌದು, ಇವರೇನೆ ನೋಡಿ. ಇದಕ್ಕೆ ಎಕ್ಸ್ಟ್ರಾ ಉಪ್ಪು ಖಾರ ಹಾಕೊಳ್ಳೋದಕ್ಕೆ ಎಕ್ಸ್ಟ್ರಾ ಇಟ್ಕೊಂಡಿದ್ದಾರೆ. ಇದು ಮತ್ತು ಪೆಪ್ಪರ್ ಹಾಕೊಳ್ಳೋದಕ್ಕೆ. ಅವ್ರಿಗೆ ಪೆಪ್ಪರ್ ಹಾಕ್ಕೊಂಡ್ರೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾವು ಹಾಕ್ತಾಯಿಲ್ಲ. ಇವಾಗ ತಿನ್ನಬೇಕು. ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಸುರಿದ್ರೆ ಇವ್ರಿಗೆ ಖಾರ ಇಷ್ಟ ಆಗಲ್ಲ. ತುಟಿ ಉರಿತದೆ. ಪೆಪ್ಪರ್ ಯಾವಾಗಲೂ ಲೈಟ್ಲಿ ಹಾಕಬೇಕು. ನೆನ್ನೆ ಹಾಕ್ಬಿಟ್ಟು ಬೇಡ ಪಾಡೋರದು ಪಾಪ. ಸೊ ಬನ್ನಿ ನಾವು ತಿನ್ನೋಣ. ಸ್ವಲ್ಪ ಸನ್ನಿಧಿ ಅವ್ರಿಗೆ ಎತ್ತಿಡಬೇಕು, ಬಾಕ್ಸ್ ಇಲ್ಲ ನಮ್ಮ ಹತ್ರ, ನೋಡಬೇಕು. ಅವ್ರಿಗೆಲ್ಲ ಕೊಟ್ಟು ಕಳಿಸ್ದೆ. ಬನ್ನಿ. ಎಕ್ಸ್ಟ್ರಾ ಉಳ್ದಿತ್ತಲ್ಲ, ಅದಕ್ಕೆ ಇವರು ಸಾಲ್ಟು ಮತ್ತು ಪೆಪ್ಪರು ಲೈಟಾಗಿ ಒಂದು ಚಿಟಕಿ ಖಾರದ ಪುಡಿಯನ್ನು ಹಾಕಿರಂಗಿದ್ದಾರೆ. ನಿಜವಾಗ್ಲೂ ಸೀರಿಯಸ್ಲಿ ಇದು ಚೆನ್ನಾಗಿದೆ ಒಂಥರ. ಇವ್ರು ಹೇಳ್ತಿದ್ದಾರೆ ಸಕ್ಕತ್ತಾಗಿದೆ ಕಣೆ ಅಂತ. ಎಲ್ಲೇ ಸಿಗುತ್ತೆ ಅಲ್ಲೆಲ್ಲ ಕಳ್ತನ ಮಾಡ್ಕೊಂಡ್ಬನ್ನಿ. ಚೆನ್ನಾಗಿದೆ ಫ್ರೆಂಡ್ಸ್. ಜೋಳ ಮಯ ಇವತ್ತೆಲ್ಲ. ಜೋಳದ ರೊಟ್ಟಿ, ಜೋಳದ ಫ್ರೈಡ್ ರೈಸು, ಜೋಳದ ಬಾಯ್ಲ್ಡ್ ಜೋಳ, ಇನ್ನು ಏನೇನು ಬರುತ್ತೆ ಅಲ್ಲೆಲ್ಲ ಜೋಳದ ಪ್ರಿಯ ಆಗ್ಬಿಡ್ತೀವಿ ಫ್ರೆಂಡ್ಸ್. ಇನ್ಮೇಲಿಂದ ಫುಲ್ ಡಯಟಿಂಗ್, ಜೋಳ ತಿನ್ಕೊಂಡು ಗೊತ್ತಿರ ಬೆಳಗ್ಗೆಗೆ ಫ್ರೆಂಡ್ಸ್. ಯಾವುದೋ ಯೂಟ್ಯೂಬ್ ನೋಡಿಬಿಟ್ಟು ನೋಡಿ ಹೇಳೋಕ್ಕೆ ಬರ್ತಿಲ್ಲ, ಕ್ರಿಸ್ಪಿ ಕಾರ್ನ್ ಮಾಡ್ತಾರಂತೆ. ನೋಡೋಣ ಬನ್ನಿ. ನಾನು ಅಡುಗೆ ಮನೆ ಮುಂದೆ ಚೇರ್ ಹಾಕೊಂಡು ಕೂತಿದ್ದೀನಿ, ಅವರು ಅಡುಗೆ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಲೈಕು, ಶೇರು, ಕಮೆಂಟು ಮಾಡಿ ಅಂತ ಕೇಳ್ಕೊಡ್ತಾ ಎಲ್ರಿಗೂ ಬಾಯ್ ಹೇಳ್ತಾ ಇದ್ದೀನಿ. ಬೈ ಬೈ, ಲವ್ ಯು ಆಲ್.